ಎಂತ ಇದು ಆಸ್ಪತ್ರೆ ಅನ್ಕೊಂಡಿದೆ ಮೀನು ಮಾರ್ಕೆಟ್ ಅನ್ಕೊಂಡಿರಿ? ವಾರ್ಡೊಳಗೆ ಇಷ್ಟು ಜನ ಇಪ್ಪಕ್ಕಿಲ್ಲ, ಡಾಕ್ಟರ್ ಕಡೆ ನಮ್ಗೆ ಬೈತ್ರಿ ಈಗ. ನೀವು ಕಳೆದ ವರ್ಷ ಮಧ್ಯವರ್ಜನ ಶಿಬಿರದಂಗೆ ಇಂಜೆಕ್ಷನ್ ಕೊಡಕ್ಕೆ ಬಂದಿದ್ದೀರಲ್ಲ? ಏ ಹೌದಾ, ನೀವಿದ್ದೀರಾ? ನಾನಲ್ಲ, ನಮ್ಮ ಅಪ್ಪಯ್ಯ ಇದ್ದೀರ. ಅಪ್ಪಯ್ಯ ಕುಡಿದು ಬಿಟ್ರೆ ಈಗ? ಇಲ್ದೇ ಮೊದಲು ಒಬ್ಬರೇ ಕುಡಿತಿದ್ದೀರ. ಈ ಮಧ್ಯವರ್ಜನ ಶಿಬಿರಕ್ಕೆ ಹೋಗಿ ಅದು 3-4 ಜನ ಫ್ರೆಂಡ್ಸ್ ಆರ ಇಲ್ಲೇ, ಈಗ 4 ಜನ ಒಟ್ಟು ಕೂಕೊಂಡು ಕುಡಿದ್ರು. ಡಾಕ್ಟರ್ ಬಂದು ಸುಮ್ಮನೆ ಕಣಿ. ಇವ್ರು ಮಾಡೋದು ಕಂಡ್ರೆ ಬತ್ತಿಪ್ಪದು ಡಾಕ್ಟ್ರ ವೈರತಿರಣಗಲ್ಲ ಗೊತ್ತಾತಿಲ್ಲ ಮಾರೆ. ಹಲೋ ಪುಂಡಾಜಿ, ಹೌ ಆರ್ ಯು ಫೀಲಿಂಗ್ ನಾವ್? ಐ ಆಮ್ ಫೈನ್ ಸರ್. ಫೈನು ಇಲ್ಲ ಮಣ್ಣು ಇಲ್ಲ. ಕಿಡ್ನಾಪ್ ಆದಾಗಿಂದ ನಮ್ ಗಂಡು ಬೆಂಗ್ರಿ ತರ ಮಾಡ್ತಿತ್ತು. ಬಿಂಗ್ರಿ ಮತ್ಲಬ್? ಬಿಂಗ್ರಿ ಅಂದ್ರೆ ಮರ್ಲು. ಓ ಪಾಗಲ್ಪಂತೆ. ಏನ್ ಕೇಂದ್ರಿ ಸರ್, ಬರೀ ದೊಡ್ಡ ದೊಡ್ಡ ಮಾತು. ಒಳ್ಳೆ ಹೋಬಳಿ ಮಟ್ಟ ಸದ್ಗುರು ಗಣ ಮಾಡ್ತಿದ್ದ. हाँ समझ गया एक्चुअली वो किडनैप का शॉक में है ना? ಶಾಕಾ? ಈ ನಮ್ನಿ ಮಿಷಿನ್ ವೈರ್ ಎಲ್ಲ ಸುತ್ತರೆ ಮತ್ತು ಶಾಕ್ ಹೊಡಿದ ಮತ್ತೆಂತ ಆಗ್ತ? ಪುಣ್ಯಾತ್ಮ, ಶಾಕ್ ಅಂದ್ರೆ ಕರೆಂಟ್ ಶಾಕ್ ಅಲ್ಲ. ಕಿಡ್ನಾಪ್ ಆದದಕ್ಕೆ ಗಂಡು ಹೆದರಿ ಹೋಯ್ತಂಬ್ರ. हाँ इसलिए उसको थोड़ा मेंटली डिस्टर्ब हुआ है. ಎಂತ ಮೆಂಟಲ್ಲ? ಗಂಡಿ ಮರ್ಲು ಹಿಡಿತಾ? ಅಯ್ಯೋ, ಈ ಹಿಂದಿ ಇಂಗ್ಲಿಷ್ ಕ್ಲಾಸ್ ಬಂಕ್ ಮಾಡ್ಕೊಂಡು ಕನ್ನಡ ಪಿಕ್ಚರ್ ಕಾಮಕೋರು ಹಿಂಗೆ ಆಪೋದು. तो गुण कब होता है? ಟೆನ್ಷನ್ करने की जरूरत नहीं है. ಸ್ವಲ್ಪ ಟೈಮ್ ಕೊಡಿ ಸಾಕು. ಟೈಮ್ ಕೊಟ್ರೆ ಸಾಕಾ? ಮಾತ್ರೆ ಗಿತ್ರಿ ಅಂತ ಬೇಡ್ದ? ಬೇರೆ ಪ್ರಾಬ್ಲಮ್ ಏನೂ ಕಾಣಿಸ್ತಾ ಇಲ್ಲ. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಉಂಟು, ಡಿಸ್ಚಾರ್ಜ್ ಮಾಡ್ಬೋದು. ಒಬ್ಬರು ಸೈಕ್ಯಾಟ್ರಿಸ್ಟ್ ಕನ್ಸಲ್ಟ್ ಮಾಡ್ತೇನೆ. ನೆಕ್ಸ್ಟ್ 1 ಮಂತು ಅವರನ್ನು ರೆಗ್ಯುಲರ್ ಆಗಿ ಮೀಟ್ ಆಗಿ ಕೌನ್ಸಿಲಿಂಗ್ ಮಾಡಬೇಕು, ಆಯಿತಾ? ಟೀಕೆ ಸರ್. ಶಾಕ್ ಆಗುವಂಥದ್ದು ನೋಡಬೇಡಿ, ಆಯಿತಾ? ಹಾಗಾದ್ರೆ ನಿಂದು ಅಪ್ರೈಸಲ್ ಮೇಲೆ ಓಪನ್ ಮಾಡೋಕೆ ಹೋಗಬೇಡ. ಮತ್ತು ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ. ಹಾಗಾದ್ರೆ RCB ಮ್ಯಾಚ್ ಕಮ್ ಬೇಡ ನೀನು. ಓಕೆ ಪುಂಡಾಜಿ, ಟೇಕ್ ಕೇರ್. ಗಡ ಗುಂಬ್ಳ, ನೀ ಇಷ್ಟು ಹಿಂದಿಯಲ್ಲಿಂದ ಕಲ್ತದ್ದು? ನಾ ಸಣ್ಣ ತಿಪ್ಪತ್ತಿಗೆ ಸೋನಿ ಹಂಗೆ ಸೇಡಿ ಕಾಣ್ತಿದ್ದಿ. ಏನೇ ಹೇಳ, ಈ ಆಸ್ಪತ್ರೆಗೆ ಡಾಕ್ಟರ್ಸ್ ಕನ್ನಡ ಮಾತಾಡೋರು ಇರಕ್ಕೆ. ಈ ಥರ ಯಾವ್ಯಾವುದೋ ಭಾಷೆಯವ್ರು ಇದ್ರೆ ನಾವು ನಮ್ಮ ಸಮಸ್ಯೆ ಹೇಳ್ಕೊಂಡ್ ಹೆಂಗೆ? ಅವ್ರು ಹೇಳೋದು ನಮ್ಗೆ ಅರ್ಥ ಆಪದಾರು ಹೆಂಗೆ? ಪ್ರತಿ ವರ್ಷ ರಿಸಲ್ಟ್ ಕಂಡ್ರೆ ಊರಂಗೆ 30 ಮಕ್ಕಳು 90% ತೆಗಿತಿರ್ತಾವ. ಯಾರನ್ನ ಕೇಂದ್ರ ನಮ್ಮ ಮಗ ಡಾಕ್ಟರ್ ಅಂತ ಎಲ್ಲಿದ್ದವು ಮಾರೆ ಅವೆಲ್ಲ? ಅವಕ್ಕೆಲ್ಲ ಇಲ್ಲೇ ಊರಂಗೆ ಕೆಲಸ ಮಾಡೋಕಾತಿಲ್ಲ. ಆಯ್ತಂಗಾರೆ ನರ್ಸಮ್ಮ, ನಾವು ಬತ್ತೋ ಅಕ್ಕ. ಥ್ಯಾಂಕ್ಸ್ ವಾಯ್. ಬ್ರಹ್ಮವ್ರ ಬದಿ ಬಂದರೆ ಒಂದು ಕಾಲ್ ಮಾಡಿ ಅಕ್ಕ. ಡಿಸ್ಚಾರ್ಜ್ ಅಂದರೆ ಸೀದಾ ಮನೆ ಹಪ್ಪದಲ್ಲ, ಅದಕ್ಕೆಲ್ಲ ಪ್ರೊಸೀಜರ್ ಇರುತ್ತೆ. ಡಿಸ್ಚಾರ್ಜ್ ಸಮ್ಮರಿ ರೆಡಿ ಆಯ್ಕೆ, ಇನ್ಸೂರೆನ್ಸ್ ಕ್ಲೈಮ್ ವರ್ಕ್, ಬಿಲ್ ಆಯ್ಕೆ. ಓ ಹೌದಾ, ಎಷ್ಟೊತ್ತಾತ್ತೆ? ಗಡಿ ಬಿಡಿ ಎಲ್ಲ ಮಾಡ್ರ ಇಲ್ಲ, ಸ್ವಲ್ಪ ಲೇಟ್ ಆಗ್ಬೋದು. ನೀವು ರಾತ್ರಿ ಊಟಕ್ಕೆ ಬೇಕಾದ್ರೆ ಮನೆ ಹೋಯ್ಲಕ್ಕ, ಮಧ್ಯಾಹ್ನ ಊಟ ಇಲ್ಲೇ ಆಯ್ತು. ಅಷ್ಟೆಲ್ಲ ತಡ ಮಾಡ್ರ ಇಲ್ಲ, ನಮ್ಗಲ್ಲೊಂದು ಉಪನಯನ ಕೊಬ್ಬಗೆ. ಅಲ್ಲ, ನಾವು ಯಾರ ಹತ್ರ ಮಾತಾಡ್ಬೇಕಾ? ನನಗೆ ತುಂಬ ಕಾಂಟ್ಯಾಕ್ಟ್ಸ್ ಉಂಟು. ಯಾರ ಹತ್ರ ಬೇಕಾದ್ರೆ ಮಾತಾಡ್ಕಣಿ, ಆಸ್ಪತ್ರೆ ರೂಲ್ಸ್ ಎಲ್ಲ ಬೇರೆ ಇರುತ್ತೆ. ಅಲ್ಲ, ಕಿಡ್ನಾಪ್ ಕೇಸಿಗೂ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಲ್ಲ? ಸಮ ಕೇಳ್ಕೊ ಅಣ್ಣಯ್ಯ, ಇನ್ಶೂರೆನ್ಸ್ ಗಳಪಾಶ ಸುಮಾರು ಇರುತ್ತೆ. ಬಲಕಾಲಿ ಪೆಟ್ಟಾರಿ ಎಡಕಾಲಿ ಮಾತ್ರ ಕ್ಲೇಮ್ ಅಂತ. ಇನ್ನು ಸೀದಾ ಒಪ್ಪದಲ್ಲ, ಕೈ ಹಾಕಿ ಸೂಜಿ ಎಲ್ಲ ತೆಗೋಕಿಟ್ಟಕ್ಕ.